ನಮಸ್ಕಾರ ಎಲ್ಲರಿಗೂ ಕೂಡ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರು ಗೊತ್ತು. ನಾನು ನಿಮ್ಮ ನಂಬರ್ ಒನ್ ಅಸ್ಟ್ರಾಲಜಿ ಆರ್ಯವರ್ಧನ್ ಮಾತಾಡ್ತಾ ಇದ್ದೀನಿ. ಬಹಳ ವಿಶೇಷವಾಗಿ ಕರ್ನಾಟಕದಲ್ಲಿ ನಾನು ಹೇಳಿದಂಥ ಮಾತುಗಳು ಎಲ್ಲವೂ ನಿಜವಾಗಿದ್ದಾವೆ. ಆಲ್ ಓವರ್ ವರ್ಲ್ಡ್ ನನ್ನ ಮಾತು ಪ್ರೆಡಿಕ್ಷನ್ ಎಲ್ಲವೂ ಕೂಡ 100% ನಿಜವಾಗಿದ್ದಾವೆ. ಎಲ್ಲ ಮಾತಿಗೂ ನಾನು ಬದ್ಧವಾಗಿದ್ದೀನಿ. 100% ಎಲ್ಲ ಮಾತು ಕೂಡ ನಿಜ ಆಗೈತೆ. ಇವಾಗ ಮಾತಾಡ್ತಿರೋಂಥ ಮಾತು ಮಿಥುನ ರಾಶಿ ಬಗ್ಗೆ ಮಾತನಾಡ್ತಾ ಇದ್ದೀನಿ. 8ನೇ ತಿಂಗಳ ಭವಿಷ್ಯ ಆಗಿರ್ತಂತೆ. ಮಿಥುನ ರಾಶಿಯವರಿಗೆ 5-14-23 ತುಂಬ ರಾಜಯೋಗ ಡೇಟ್ಸ್ ಅಂತ ಹೇಳುತ್ತೆ. ಅದ್ಭುತವಾದ ಒಂದು ಡೇಟ್ಸ್ 5-14-23 ತುಂಬ ರಾಜಯೋಗದ ಡೇಟ್ಸ್ ಅಂತ ಹೇಳುತ್ತೆ. ಭಾಳ ವೈಬ್ರೇಷನ್ ನಿಮ್ಗೆ ಗೊತ್ತಿರುವ ವಿಪರೀತ ರಾಜಯೋಗವನ್ನು ಕೊಡುತ್ತೆ. ಈ ವರ್ಷ ಈ ತಿಂಗಳು ಮುಂದಿನ ತಿಂಗಳಲ್ಲಿ 5-14-23 ಯಾರೆಲ್ಲ ಹುಟ್ಟಿದ ಅಷ್ಟ ಐಶ್ವರ್ಯವನ್ನು ಕೊಡುತ್ತೆ. ಈ ಡೇಟಲ್ಲಿ ಹುಟ್ಟಿದವ್ರಿಗೆ ಭಾಳ ರಾಜಯೋಗ. ಇದು ಬುಧನ ಸಂಕೇತ, ಬುಧನ ರಾಶಿ ಆಗುತ್ತೆ. ಪ್ರೆಡಿಕ್ಷನ್ ಕೊಡ್ತಾ ಇದ್ದೀನಿ. ಇವಾಗ ಮಿಥುನ ರಾಶಿ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಇದ್ದೀನಿ. ನಾನು ಮಿಥುನ ರಾಶಿಗೆ ನಂಬರ್ 1 ಇದ್ದೀರಾ, ನಂಬರ್ 1 ಇಲ್ವಾ ಅನ್ನೋದ್ರೆ ಒಂದು ಪ್ರೆಡಿಕ್ಷನ್ ಆಗ್ತಾ ಹೋಗ್ತಾ ಇದ್ದೀನಿ. ಇವತ್ತೇನೋ ದೇವರಿಚ್ಛೆ ನನ್ನ ಬಾಯಲ್ಲಿ ನಂಬರ್ 1 ಅಷ್ಟಲ್ಲ ಆರ್ಯವರ್ಧನ್ ಅಂತ ಬರ್ತಾ ಇರೋದ್ರಿಂದ ತುಂಬ ಪವರ್ಫುಲ್ ಆಗಿರ್ತದೆ. ಇಲ್ಲಿ ನೋಡ್ಬೋದು ಮಿಥುನ ರಾಶಿಯವರಿಗೆ ಕುಜಗ್ರಹ ರಾಶಿಲೇ ಇರೋದ್ರಿಂದ ನಿಮಗೆ ಸಂತೋಷ ಮತ್ತು ದುಃಖ ಎರಡೂ ಕೂಡ ಈ ತಿಂಗಳು ಕಾಣ್ತೀರಾ. ದುಃಖನೂ ಕಾಣ್ತೀರಾ. 6ನೇ ಮನೆ ಅಧಿಪತಿ ಮಿಥುನ ರಾಶಿಗೆ ವೃಶ್ಚಿಕ ರಾಶಿ ಅಧಿಪತಿ 6ನೇ ಮನೆ. ಕೋಪ, ತಾಪ, ಜಗಳಗಳು, ಸಾಕಷ್ಟು ಅನುಮಾನಗಳು ನಿಮ್ಮನ್ನು ಕಾಡುತ್ತೆ. ಮತ್ತೆ 11ನೇ ಮನೆ ಅಧಿಪತಿ ಲಾಭನೂ ಕೊಡ್ತಾನೆ. ಪ್ರಾಪರ್ಟಿಯಿಂದಲೂ ಲಾಭ ಇದೆ. ಒಬ್ಬೊಬ್ಬರಿಗೆ ನೀವೇ ಜಗಳಕ್ಕೆ ಹೋಗಿ ಹೊಡೆದ್ಬಿಟ್ಟು ಬರ್ತೀರಾ, ಒಬ್ಬೊಬ್ರು ಒಡಿಸ್ಕೆ ಬರ್ತೀರಾ. ಒಬ್ಬೊಬ್ಬರಿಗೆ ಏಜ್ ಆದವ್ರಿಗೆ ಆಪ್ರೇಷನ್ ಕೂಡ ಆಗುತ್ತೆ, ಸಿಜರಿಂಗ್ ಕೂಡ ಆಗುತ್ತೆ ಅಂತ ಹೇಳುತ್ತೆ. ಲಗ್ನದಲ್ಲಿ ಕೂದಿದ್ರೆ ಬ್ಲಡ್ ಬರುತ್ತೆ. ಭಾಳ ವಿಶೇಷವಾಗಿ ಬ್ಲಡ್ಡು ನಿಮ್ಮ ದೇಹದಲ್ಲಿ ಬರುತ್ತೆ ಅಂತ ಹೇಳ್ತೆ. ಮಿಥುನ ರಾಶಿಯವರಿಗೆ ಸಾಕಷ್ಟು ರಾಶಿಯಲ್ಲಿ ಒಂದು ಕುಜಗ್ರಹದಿಂದ ಒಂದು ಹೆಂಗೋ ಮಾಡಿ ಈ ವರ್ಷದಲ್ಲಿ ಇಲ್ಲ ಇನ್ನು ಮುಂದಕ್ಕೆ ಒಂದು ಸಣ್ಣ ಪ್ರಾಪರ್ಟಿನಾದ್ರು ಪರ್ಚೇಸ್ ಮಾಡ್ತೀರಾ. ಭಾಳ ಅದ್ಭುತವಾದ ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀರಾ. ಮತ್ತು ಈ ಒಂದು ತಿಂಗಳಲ್ಲಿ ಕುಜನಿಂದ ತುಂಬ ಲಾಭ ಮತ್ತು ನಷ್ಟ ಎರಡೂ ಕೂಡ ಸಮಫಲವಾಗಿದೆ. ಲಾಭನೂ ಕೂಡ ಸಂತೋಷ ಇದೆ. ಅದೇ ಥರ ಜಗಳನೂ ಮನಸ್ತಾಪನೂ ಕೂಡ ಸಮಫಲವಾಗಿದೆ. ಗುರುಗ್ರಹ ಮಿಥುನ ರಾಶಿಗೆ ಧನಸ್ಥಾನದಲ್ಲಿ ಕಟಕ ರಾಶಿಯಲ್ಲಿದ್ದಾನೆ. ನಿಮಗೆ ಗುರುವಿಂದ ದುಡ್ಡು ತುಂಬ ಲಾಭವನ್ನು ನೋಡ್ತಾ ಇದ್ದಾರೆ. ಯಾರೆಲ್ಲ ಗುರುದಶೆ ಗುರುಭುಕ್ತಿ ನಡೀತಾ ಇದ್ದು ಮಿಥುನ ರಾಶಿಗೆ ಅಷ್ಟ ಐಶ್ವರ್ಯನೂ ಕೂಡ ಕೊಡ್ತಾನೆ. ರಿಚ್ ಪೀಪಲ್ಸ್ ಆಗಿದ್ದೀರಾ. ಅದೃಷ್ಟದ ಯೋಗವನ್ನು ಕೊಡ್ತಾವನೆ. ತುಂಬ ಆಗಿದ್ದೀರಾ. ಅದ್ಭುತವಾದ ಸೂಪರ್ ಸಕ್ಸಸ್ಸನ್ನು ಕೊಡ್ತೈತೆ. ನಿಮ್ಮ ಲೈಫಲ್ಲಿ ಚೆನ್ನಾಗಿರ್ತೀರ. ಮಿಥುನ ರಾಶಿಯವರಿಗೆ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ನಿಮ್ಮ ಲೈಫಲ್ಲಿ ವೆರಿ ಸಕ್ಸಸ್ಸನ್ನು ನೋಡ್ತಿದ್ದೀರಾ. ನೀವು ತುಂಬ ಆಗಿರ್ತೀರ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ತಾನೆ. ಗುರುದಶೆ ಗುರು ಭುಕ್ತಿ ನಡೆಯೋರಿಗೆ. ಗುರು ಧನಸ್ಥಾನದಲ್ಲಿರದೆ ಮಿಥುನ ರಾಶಿಗೆ ಕೋಟಿ ಹಣವನ್ನು ಗಳಿಸ್ತೀರ. ತುಂಬ ರಾಜಯೋಗವನ್ನು ಕೊಡುತ್ತೆ. ತುಂಬ ರಾಜಯೋಗವನ್ನು ಮಿಥುನ ರಾಶಿಗೆ ಗುರುಗ್ರಹದಿಂದ ಲಾಭ ಕೊಡ್ತೀರ. ವ್ಯಾಪಾರ ಮಾಡೋರಿಗಂತೂ ತುಂಬ ಅದೃಷ್ಟದ ಮಳೆಯನ್ನು ಬರುತ್ತೆ. ನಾನು ನಿಮ್ಮ ಆರ್ಯವರ್ಧನ್ ನಂಬರ್ 1 ಅಸ್ಟ್ರಾಲಜಿ ಮಾತನಾಡ್ತಾ ಇದ್ದೀನಿ. ಹಾಗಾಗಿ ನೀವು ಕೂಡ ಗುರುದಶೆ ನಡೀತಿದ್ರೆ ನಂಬರ್ 1 ಆಗ್ತೀರಾ. ನಂಬರ್ 1 ಸ್ಥಾನಕ್ಕೆ ಬರ್ತೀರಾ 100%. ಅದಾದಮೇಲೆ ಸೂರ್ಯ ಮತ್ತು ಬುಧಗ್ರಹ ಮತ್ತು ಕೇತುಗ್ರಹ ರಾಷ್ಟ್ರಾಧಿಪತಿ ಬುಧನ ಜೊತೆಗೆ ಸೂರ್ಯ ಕೇತುವಿಂದ ಅಪಾರವಾದ ಕೀರ್ತಿ ಜ್ಞಾನವನ್ನು ಕೊಡುತ್ತೆ. ನಿಮ್ಮ ರಾಷ್ಟ್ರಾಧಿಪತಿ ಬುಧಗ್ರಹ ಸೂರ್ಯನ ಜೊತೆಗೆ ಕೇತು ಜೊತೆಗೆ ಸೇರಿರೋದ್ರಿಂದ ನೀವು ನಾಗರಕಲ್ಲಿಗೆ ಹಾಲಾಕೋದು ಮತ್ತು ಸೂರ್ಯನ ಪೂಜೆ ಮಾಡೋದು ಮತ್ತು ಕೇತುಗ್ರಹನ ಪೂಜೆ ಮಾಡಿದರೆ ನಿಮ್ಮ ಜೀವನ ಪಾವನ ಆಗುತ್ತೆ. ಮಿಥುನ ರಾಶಿಯರು ಅತಿ ಹೆಚ್ಚು ಭಾನುವಾರ ಸಹ ಪ್ರೇಯರ್ ಮಾಡೋದು. ಭಗವಂತನ ನೀವು ನಾನ್ ವೆಜ್ ತಿಂತಾರ ತಿನ್ನಿ, ವೆಜ್ ತಿಂತಾರ ತಿನ್ನಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಬಹಳ ಅರ್ಥ ಮಾಡ್ಕೊಳ್ಳಿ. ಅವತ್ತಿನ ದಿವಸ ನೀವು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಭಾನುವಾರ ದಿವಸ ನಿಮ್ಮ ಲೈಫಲ್ಲಿ ನಿಮ್ಮ ಮನೆ ದೇವರಿಗೆ ಔಟ್ ಬರ್ರಿ. ಒಂದು ತೆಂಗಿನಕಾಯಿ ಹೊಡೆದು ಒಂದು 2 ಬಳೆಹಣ್ಣು ಇಟ್ಟು ಪೂಜೆ ಮಾಡ್ಕೊ ಬರ್ರಿ. ದೇವ್ರು ತುಂಬ ಚೆನ್ನಾಗಿಟ್ಟಿರ್ತಾರೆ. ನೋಡಿ, ಎಲ್ಲ ಕೆಲಸದಲ್ಲೂ ಕೂಡ ಗೌರ್ಮೆಂಟಿಗೆ ಸಂಬಳ ತಗೋರಿಗೆ ಎಕ್ಸಾಮ್ ಬರೆದ್ಬಿಟ್ಟು ಕೆಲಸ ಸೇರ್ಕೋಬೇಕು. ಆದರೆ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ನೀವು ಅದ್ರದ್ದು ಒಂದು ಲೆವೆಲ್ ಇರುತ್ತೆ. ಅದಕ್ಕೆ ಎಕ್ಸಾಮ್ ಇಲ್ಲ. ನಿಮ್ಮ ಮನೆ ದೇವ್ರ ಊರಲ್ಲಿದೆ, ಹೋಗಿ ದೇವ್ರ ಮುಂದೆ ಪೂಜೆ ಮಾಡಿ ಕೈ ಮುಗಿದು ಪಾಸ್ ಹಾಕಿ ಭಗವಂತನ ಕೈ ಮುಗಿರಿ. ನೀವು ಒಂದು ನಂಬರ್ 1 ಅಸ್ಟ್ರಾಲಜಿ ಕೂಡ ಆಗ್ಬೋದು. ನಂಬರ್ 1 ಯೋಗನೂ ಕೊಡುತ್ತೆ.
ಅದೇ ಶುಕ್ರ ಗ್ರಹ ಸುಖ ಸ್ಥಾನದಲ್ಲಿ 4ನೇ ಮನೆಯಲ್ಲಿದ್ದಾನೆ. 12ನೇ ಮನೆ ಅಧಿಪತಿ ಆಗಿ ನಿಮಗೆ 9ನೇ ಮನೆಯಲ್ಲಿ ಕೇತು ಗ್ರಹ ಇದ್ದು ನಿಮ್ಮ ಮನೇಲಿ ಒಂದು ಸ್ವಲ್ಪ ದುಃಖದ ವಾತಾವರಣ, ಒಂದು ಸಾವು ನೋವು ದುಃಖ, ಒಂದು ಮನೆಯಲ್ಲಿ ನೀವು ನಾಯಿ ಸಾಕಿರ್ತೀರ ಅದು ದುಃಖ, ಇಲ್ಲ ಹಸು ಏನೋ ಒಂದು ನಿಮ್ಮ ಪ್ರೀತಿ ವಸ್ತುನ ಕಳ್ಕಣುವ ಸಂದರ್ಭಗಳು ಕಂಡು ಬಂದವೆ. ಈ ಥರದ್ದೆಲ್ಲ ಈ ವರ್ಷದಲ್ಲಿ ಘಟನೆಗಳು ನಡೀತೈತೆ ನಿಮಗೆ. ಮಿಥುನ ರಾಶಿಗೆ ಯಾರನ್ನಾರು ಕಳ್ಕೊಳೋದು, ಮಿಥುನ ರಾಶಿಯವರು ಹಾಸ್ಪಿಟ್ಲಿಗೆ ಸೇರಿಸೋದು, ಈ ಒಂದು ಘಟನೆಗಳು ತುಂಬಾ ನಡೀತೈತೆ. ಇದಕ್ಕೆ ಪರಿಹಾರವನ್ನ ತುಂಬಾ ಆರಾಧನೆ ಮಾಡಿ ನಿಮ್ಮ ಲೈಫಲ್ಲಿ ನಿಮ್ಮ ತಾಯಿನ ರಿಲೇಟಿವ್ನೆಲ್ಲರೂ ನೋಡ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. 9ನೇ ಮನೆಯಲ್ಲಿ ರಾಹು ಗ್ರಹದಿಂದ ಸ್ವಲ್ಪ ನಿಮಗೆ ಹಿತಶತ್ರುಗಳು ಕುಟುಂಬದಲ್ಲಿ ತುಂಬಾ ಜಾಸ್ತಿ ಇದ್ದಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ಸಿಗೋಂಥ ಸ್ಟೋನ್ನ ಯೂಸ್ ಮಾಡಿ. ಶನಿ ಮತ್ತೆ ಚಂದ್ರ ತುಂಬಾ ಚೆನ್ನಾಗಿದ್ದಾನೆ. ನಿಮಗೆ ಪಾಸಿಟಿವ್, ನಿಮ್ಮ ಲೈಫಲ್ಲಿ ನೆಗೆಟಿವ್ ಇದೆಯಾ, ನೀವು ಪಾಸಿಟಿವ್ ಆಗಿ ಬದುಕಬೇಕಾ, ನಂಬರ್ 1 ನಂತರ ಅಸ್ಟ್ರಾಲಜರ್ ಆಗಿದ್ದಂಗೆ ನೀವು ನಂಬರ್ 1 ನಿಮ್ಮ ಬಿಸ್ನೆಸ್ ಅಲ್ಲಿ ಆಗ್ಬೇಕಾ. ನೀವು ನಂಬರ್ 1 ಆಗ್ಬೇಕಂದ್ರೆ ನಮ್ಮಲ್ಲಿ ಸಿಗುವಂತ ವಾಸ್ತು ಕೆಟ್ಟು, ನಮ್ಮಲ್ಲಿ ಸಿಗುವಂತ ಅದೃಷ್ಟದ ಸ್ಟೋನ್ಗಳನ್ನ ನೀವು ಬಳಸಿ ನಿಮಗೆ ಅದೃಷ್ಟ ತಾಂಡವಾಡುತ್ತೆ. ನೀವು ಎಲ್ಲಿ ಇಟ್ಟಿದ್ರೆ ಏನು ಫಲ ಬರುತ್ತೆ. ಈ ಅದೃಷ್ಟ ಸ್ಟೋನನ್ನು ನೀವು ಬಳಸಿ ನೀವು ಕೂಡ ನಂಬರ್ 1 ಆಗ್ತೀರಾ ಬಿಸ್ನೆಸ್ ಅಲ್ಲಿ. ಒಳ್ಳೇದಾಗಲಿ. ಇಷ್ಟದಂಗೆ ಈ ಕಾರ್ಯಕ್ರಮ ನೋಡಿದ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9ನ್ನು ಅವ್ರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಆಗಲಿ ಅಂತ ಕೈ ಮುಗಿತೀನಿ. ನಾನು ನಿಮ್ಮ ನಂಬರ್ 1 ಆರ್ಯವರ್ಧನ್ ಅಸ್ಟ್ರಾಲಜಿ ಕರ್ನಾಟಕದಲ್ಲಿ. ಒಳ್ಳೆದಾಗಲಿ ನಿಮಗೆಲ್ಲರಿಗೂ. Don't forget to like and subscribe.